ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದಲ್ಲಿ ಎರಡು ಸಂಧಿಗಳು ಈ ಹಿಂದೆ ಸಮಾಪ್ತಿಯನ್ನು ಕಂಡಿತ್ತು. ಮೂರನೇ ಸಂಧಿ ಇದು ವ್ಯಾಪ್ತಿ ಸಂಧಿ ಅಂತ. ಭಗವಂತನ ವ್ಯಾಪ್ತಿ ಯಾವ್ಯಾವ ಪ್ರದೇಶದಲ್ಲಿ ಹೇಗೆ ಹೇಗಿದೆ ಅಂತ ಅನ್ನೋದನ್ನ ತಿಳಿಸುವಂಥದ್ದು. ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಪುರುಷ ಸೂಕ್ತ ಸುಮೇಯ ತತ್ತಪುರುಷ ಪುಷ್ಕರ ನಿಲಯ ಮಹಾಪುರುಷಜ ಅಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ. ಪುರುಷ ರೂಪತ್ರಯ. ಭಗವಂತನಿಗೆ ಪುರುಷ ಅನ್ನುವ ಹೆಸರಿನ 3 ರೂಪಗಳಿವೆ ಅಂತ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಪುರಾತನ ಪುರುಷ, ಎಲ್ಲರಿಗಿಂತ ಅನಾದಿಯಾದಂತಹ ನಿತ್ಯನಾದಂತಹ ಪುರುಷ ಈತ. ಪುರುಷೋತ್ತಮ, ಇವನನ್ನು ಪುರುಷೋತ್ತಮ ಅಂತ ಕರೀತಾರೆ. ಕ್ಷರಪುರುಷ ಅಕ್ಷರ ಪುರುಷರು ಇಬ್ಬರಿಗಿಂತಲೂ ಮಿಗಿಲಾದವನು. ಕ್ಷರಾಕ್ಷರ ಪುರುಷ ಪೂಜಿತ ಪಾದ. ಕ್ಷರಪುರುಷರಾದಂತಹ ಜೀವರು, ಅಕ್ಷರ ಪುರುಷರಾದಂತಹ ಲಕ್ಷ್ಮೀದೇವಿ ಅವರಿಬ್ಬರಿಂದಲೂ ಕೂಡ ಪೂಜಿತನಾದವನವನು, ಪೂರ್ಣಾನಂದನಾದವನು, ಜ್ಞಾನಸ್ವರೂಪಿಯಾದವನು, ಪುರುಷ ಸೂಕ್ತ ಸುಮೇಯನಾದವನು. ಮೇಯ ಅಂತಂದ್ರೆ ತಿಳಿಯಲ್ಪಟ್ಟವನು ಅಂತ ಅರ್ಥ. ಪುರುಷ ಸೂಕ್ತ ಸುಮೇಯ ಅಂತಂದ್ರೆ ಚೆನ್ನಾಗಿ ಪುರುಷ ಸೂಕ್ತದಿಂದ ಪ್ರತಿಪಾದ್ಯನಾದವನು, ಪುರುಷ ಸೂಕ್ತದಿಂದ ವಿಶೇಷವಾಗಿ ಪ್ರತಿಪಾದ್ಯನಾದವನು ಅಂತ ಅರ್ಥ. ಎಲ್ಲಾ ವೇದಗಳಿಂದಲೂ ಆತ ಪ್ರತಿಪಾದ್ಯನೆ. ಪುರುಷ ಸೂಕ್ತ ಎಲ್ಲ ವೇದಗಳ ಸಾರಭೂತವಾದ್ದರಿಂದ ಅದರಿಂದ ವಿಶೇಷವಾಗಿ ಪ್ರತಿಪಾದ್ಯ ಅಂತ ಅರ್ಥ. ತತ್ತಪುರುಷ ಹೃತ್ ಪುಷ್ಕರ ನಿಲಯ. ಆಯಾ ಪುರುಷರೇನಿದ್ದಾರೆ ಎಲ್ಲಾ ಜೀವಿಗಳು ಅವರ ಹೃತ್ ಪುಷ್ಕರ. ಪುಷ್ಕರ ಅಂದ್ರೆ ಕಮಲ, ಹೃತ್ ಪುಷ್ಕರ ಅಂದ್ರೆ ಹೃದಯ ಕಮಲ. ಆ ಹೃದಯ ಕಮಲದಲ್ಲಿ ನೆಲೆ ಮಾಡಿಕೊಂಡಿದ್ದವನು. ಮತ್ತೆ ಮಹಾಪುರುಷಜ ಅಂಡಾಂತರದಿ ಬಹಿರದಿ ವ್ಯಾಪ್ತ. ಮಹಾಪುರುಷ ಅಂತಂದ್ರೆ ಈ ಮಹತ್ತತ್ವಕ್ಕೆ ಅಭಿಮಾನಿ ದೇವತೆಯಾದಂತಹ ಚತುರ್ಮುಖ ಬ್ರಹ್ಮ. ಅವನ ಅಂಡಾಂತರದಿ, ಆ ಬ್ರಹ್ಮಾಂಡದ ಒಳಗೆ ಹೊರಗೆ ಎಲ್ಲಾ ಕಡೆ ಆತ ವ್ಯಾಪಿಸಿಕೊಂಡಿದ್ದವನು. ಪುರುಷ ರೂಪತ್ರಯ ಅಂತ ಮೊದಲನೇ ಶಬ್ದ ಏನಿದೆ ಅದರ ವೈಭವವನ್ನ ಈಗ ಗಮನಿಸಬೇಕು, ಅದರ ಅರ್ಥವ್ಯಾಪ್ತಿಗಳನ್ನ ಈಗ ಗಮನಿಸಬೇಕು. ಪರಮಾತ್ಮನಿಗೆ ಪುರುಷ ಅಂತಾನೆ 3 ರೂಪಗಳಿವೆ. ಮೊದಲನೆಯದ್ದು ಮಹತ್ತತ್ವವನ್ನು ಸೃಷ್ಟಿ ಮಾಡಿದ್ದು, ಎರಡನೆಯದ್ದು ಬ್ರಹ್ಮಾಂಡದ ಒಳಗೆ ನೆಲೆಸಿದ್ದು, ಮೂರನೆಯದ್ದು ಎಲ್ಲರ ಹೃದಯದ ಕಮಲದಲ್ಲಿ ಇರುವಂಥದ್ದು. ಈ 3 ರೂಪಗಳನ್ನು ತಿಳಿದುಕೊಂಡ್ರೆ ಆ ಮೂಲಕ ಜೀವ ಮುಕ್ತನಾಗ್ತಾನೆ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಗೋ ಹಾಗೆ ಭಾಗವತ ತಾತ್ಪರ್ಯ ಕೂಡ. ವಿಷ್ಣೋಸ್ತು ಪುರುಷಾಖ್ಯಾನಿ 3 ರೂಪಾಣ್ಯತೋ ವಿದುಹು. ಪುರುಷಾಖ್ಯಾನಿ, ಪುರುಷ ಅನ್ನುವ ಹೆಸರಿನವೇ 3 ರೂಪಗಳಿವೆ. ಪ್ರಥಮ ಮಹತಃ ಸೃಷ್ಟು, ಮೊದಲನೇದೇನಿದೆ ಅದು ಮಹತ್ತತ್ವಕ್ಕೆ ಸೃಷ್ಟರಾದದ್ದು, ಮಹತ್ತತ್ವವನ್ನು ಸೃಷ್ಟಿ ಮಾಡಿದ್ದು. ದ್ವಿತೀಯಂತು ಅಂಡ ಸಂಸ್ಕೃತಂ, ಎರಡನೇದ್ದು ಅಂಡದೊಳಗೆ ಬ್ರಹ್ಮಾಂಡದೊಳಗಿದ್ದದ್ದು. ತೃತೀಯಂ ದೇಹಿನಾಂ ದೇಹೇ ತಾನಿ ಜ್ಞಾತ್ವಾ ವಿಮುಚ್ಯತೆ. ಇದು ಮಹಾತ್ಮ್ಯ ಅನ್ನೋ ಗ್ರಂಥ ಹೀಗೆ ಹೇಳಿದೆ. ಅದನ್ನು ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದಾಹರಿಸಿದ್ದು ಕಂಡು ಬಂದಿದೆ. ಹೀಗೆ ಆ 3 ಪುರುಷ ರೂಪಗಳನ್ನು ಕೂಡ ಮನುಷ್ಯ ತಿಳಿದುಕೊಳ್ಬೇಕು. ಪುರಾತನ ಪುರುಷ ಅಂತಂದ್ರೆ ಅತ್ಯಂತ ಪ್ರಾಚೀನನಾದವನು ಅಂತ ಅರ್ಥ. ಪುರುಷೋತ್ತಮ ಅಂತಿದೆ. ಪುರುಷೋತ್ತಮ ಅಂತನ್ನೋದು ಭಗವದ್ಗೀತೆಯ ಒಂದು ವಿವರ ಏನಿದೆ. ಭಗವದ್ಗೀತೆಯ ಶ್ಲೋಕ ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರೇ ವಚ ಉತ್ತಮ ಪುರುಷಸ್ತನ್ಯ ಪರಮಾತ್ಮೇ ಸ್ಥಿತಾಹೃತಃ ಅಂತ ಅದರ ಅರ್ಥವನ್ನು ಹೇಳುವಂಥ ಶ್ಲೋಕ ಇದು. ಕ್ಷರ ಸರ್ವಾಣಿ ಭೂತಾನಿ. ಕ್ಷರ ಅಂದ್ರೆ ನಾಶ ಆಗುವಂಥವು ಅಂತ ಅರ್ಥ. ಯಾವ ಎಲ್ಲ ಜೀವಿಗಳು ನಾಶವನ್ನು ಹೊಂದುತ್ತಾರೋ ಅವರನ್ನ ಕ್ಷರ ಅಂತ ಕರೀತಾರೆ. ಈ ಉಳಿದವರು ಎಲ್ಲ ಜೀವಿಗಳಿಗೂ ಕ್ರಿಮಿ ಕೀಟಗಳಿಂದ ಆರಂಭಿಸಿ ಚತುರ್ಮುಖ ಬ್ರಹ್ಮನವರಿಗೆ ಎಲ್ರಿಗೂ ಕೂಡ ನಾಶ ಇದೆ. ಅಂದ್ರೆ ಸಂಸಾರದಲ್ಲಿ ಅವರೆಲ್ಲರೂ ಕೂಡ ಬದ್ಧರಾದ್ರಿಂದ ಸಂಸಾರದಲ್ಲಿ ಇರುವಷ್ಟು ದಿವಸವೂ ಅವರಿಗೆ ಈ ಭೌತಿಕ ದೇಹ ಅಂತ ಅನ್ನೋದಿದೆ. ಆ ಭೌತಿಕ ದೇಹವನ್ನು ಅವರು ನಾನಾ ಕಾಲದಲ್ಲಿ ಸ್ವೀಕಾರ ಮಾಡ್ತಿರ್ತಾರೆ, ಮತ್ತೆ ಒಂದು ಕಾಲದಲ್ಲಿ ತ್ಯಾಗ ಮಾಡ್ತಿರ್ತಾರೆ. ಚತುರ್ಮುಖ ಬ್ರಹ್ಮನಿಗೂ ಕೂಡ ಅಂಥ ಭೌತಿಕ ದೇಹ ಇದೆ. ಆದ್ರಿಂದ ಅವರೆಲ್ಲ ನಾಶ ಇತ್ತವರು. ಕೂಟಸ್ಥಃ ಅಕ್ಷರ ಉಚ್ಯತೆ. ಯಾವ ಲಕ್ಷ್ಮೀದೇವಿಗೆ
ಭೌತಿಕ ದೇಹವೇ ಇಲ್ವಾ, ಮೂಲ ರೂಪದಲ್ಲೂ ಭೌತಿಕ ದೇಹ ಇಲ್ಲ, ಅವತಾರ ರೂಪದಲ್ಲೂ ಕೂಡ ಅವಳಿಗೆ ಭೌತಿಕ ದೇಹ ಇಲ್ಲ. ಅದಕ್ಕಾಗಿ ಅವಳನ್ನ ಅಕ್ಷರ ಪುರುಷ, ನಾಶರಹಿತ ಅಂತ ಕರೀತಾರೆ. ವಾಸ್ತವಿಕವಾಗಿ ಪರಮಾತ್ಮನಿಗೆ, ಲಕ್ಷ್ಮೀ ದೇವಿಗೆ, ಉಳಿದೆಲ್ಲ ಜೀವರಿಗೂ ಕೂಡ, ಬ್ರಹ್ಮ ಮೊದಲಾದ ಎಲ್ಲ ಜೀವರಿಗೂ ಕೂಡ, ಜೀವರಿಗೂ ನಾಶ ಇಲ್ಲವೇ ಇಲ್ಲ. ಆದರೆ ನಮಗೆ ಬಂದಿರುವಂಥ ಶರೀರಕ್ಕೆ ಹುಟ್ಟಿದ ನಾಶ ಇದೆ. ಇದು ಕ್ರಿಮಿಕೀಟಗಳಿಂದ ಆರಂಭ ಮಾಡಿಕೊಂಡು ಬ್ರಹ್ಮನ ತನಕ ಎಲ್ರಿಗೂ. ಅದಕ್ಕಾಗಿ ಅವ್ರನ್ನ ಕ್ಷರ ಅಂತ ಕರೀತಾರೆ. ಉಳಿದವರು ಆಕೆ ಅಕ್ಷರಗಳು. ಅವರಿಬ್ಬರಿಗಿಂತ ಮಿಗಿಲಾದವನಾದ್ರಿಂದ ಆತನನ್ನು ಪುರುಷೋತ್ತಮ ಅಂತ ಹೇಳ್ತಾರೆ. ಬ್ರಹ್ಮ ಶಿವ ಸುರೇಶಾದ್ಯಾಹ ಶರೀರ ಕ್ಷರಣಾಕ್ಷರಾಹ ಲಕ್ಷ್ಮೀರಕ್ಷರ ದೇಹತ್ವ ದಕ್ಷರ ತತ್ಪರೋಹರಿಹಿ ಅಂತ ಮತ್ತೊಂದು ಕಡೆ ಉದಾಹರಣೆ ಕೊಟ್ಟಂತ ಶ್ಲೋಕ. ಚತುರ್ಮುಖ ಬ್ರಹ್ಮ ಅಂದ್ರೆ ಆಮೇಲೆ ವಾಯು, ಆ ಬಳಿಕ ಬರುವಂತ ಶಿವ, 4ನೇ ಕಕ್ಷೆಯಲ್ಲಿ ಬರುವ ಶಿವ, 8ನೇ ಕಕ್ಷೆಯಲ್ಲಿ ಬರುವಂತ ಇಂದ್ರ, ಇವರೆಲ್ಲರೂ ಕೂಡ ಕ್ಷರರು. ಯಾಕಂದ್ರೆ ಶರೀರ ಕ್ಷರಣಾತ್, ಜೀವ ಅವರ ಆತ್ಮ ನಿತ್ಯವೇ ಆಗಿದ್ರು, ಶರೀರ ನಾಶ ಹೊಂದುವಂಥದ್ದೇ. ಆದ್ದರಿಂದ ಅವರು ಕ್ಷರರು. ಲಕ್ಷ್ಮೀ ಅಕ್ಷರ ದೇಹತ್ವ, ಲಕ್ಷ್ಮೀದೇವಿ ಅಕ್ಷರ ದೇಹಗಳು, ನಾಶರಹಿತವಾದಂಥ ದೇಹವುಳ್ಳವಳಾದ್ರಿಂದ ಅವಳನ್ನ ಅಕ್ಷರ ಅಂತ ಕರೀತಾರೆ. ಕೂಟಸ್ಥೋ ಅಕ್ಷರ ಉಚ್ಯತೆ ಅಂತ ಅಲ್ಲಿ ಪುಲ್ಲಿಂಗದಲ್ಲಿದೆ ಭಗವದ್ಗೀತಾದಲ್ಲಿ. ಕರ ಸರ್ವಾಣಿ ಭೂತಾನಿ ಕೂಟಸ್ಥ ಅಂದ್ರೆ ನಿರ್ವಿಕಾರವಾದಂತಹ ಪುರುಷ ಏನಿದ್ದಾನಲ್ಲ ಆ ಲಕ್ಷ್ಮೀದೇವಿ, ಅವಳು ಕೂಡ ಪುರುಷನೇ. ಅದಕ್ಕಾಗಿ ಅಕ್ಷರ ಉಚ್ಯತೆ, ಅವಳನ್ನು ಪುರುಷ ಅಂತ ಹೇಳಿದ್ದು ಯಾಕೆಂದ್ರೆ ಪುರ ಅಂದ್ರೆ ಈ ಶರೀರ, ಇದರೊಳಗಿದ್ದವರು ಅನ್ನೋ ಕಾರಣಕ್ಕಾಗಿ. ಮತ್ತು ಇನ್ನೂ ಅನೇಕ ಅರ್ಥಗಳಿವೆ ಆ ಪುರುಷ ಅನ್ನೋ ಶಬ್ದಕ್ಕೆ. ಅಲ್ಲಿ ಅವಳನ್ನ ಅಕ್ಷರ ಅಂತ ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿದ್ದಾರೆ. ಇಲ್ಲಿರೋದು ಅಕ್ಷರ ತತ್ಪರೋಹರಿಹಿ, ಅಕ್ಷರ ಅಂತ ಶಬ್ದ ಇದೆ. ಹೀಗೆ ಇವೆಲ್ಲ ಕೆಲವು ವಿಶಿಷ್ಟವಾದಂಥ ಶಬ್ದಗಳು. ಅಕ್ಷರ, ಆಮೇಲೆ ಈ ಹಿಂದಿನ ದಿವಸ ಬಂತು ದಕ್ಷಿಣ, ಭಗವಂತನಿಗೆ ಮಿತ್ರಳಾದಂತಹ ಲಕ್ಷ್ಮೀದೇವಿ ಹೆಸರು, ಧನ್ಯಾಶ್ಚರ್ಯ ಉಪಾಖ್ಯಾನದಲ್ಲಿ ಆ ಹೆಸರು ಬಂದಿತ್ತು. ದಕ್ಷಿಣ ಅಂದ್ರೆ ಸಮರ್ಥಳು ಅಂತ ಅರ್ಥ, ಅಕ್ಷರ ಅಂತಂದ್ರೆ ನಾಶರಹಿತಳು ಅಂತ ಅರ್ಥ. ಇಂಥ ವಿಶಿಷ್ಟವಾದಂಥ ಹೆಸರುಗಳನ್ನು ರೂಢಿಯಲ್ಲಿ ಇಡೋದನ್ನ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಬೇಕು. ವಿಶಿಷ್ಟವಾದಂತಹ ಅರ್ಥವನ್ನು ಹೊಂದಿಸುವಂತಹ ಶಬ್ದಗಳು. ಏತದ್ ಬುದ್ಧ ಬುದ್ಧಿಮಾಂಸ ಕೃತಕೃತ್ಯಶ್ಚ ಭಾರತ ಅಂತ ಅಲ್ಲಿ ಭಗವದ್ಗೀತಾದಲ್ಲೂ ಹಾಗೆ ಬಂದಿತ್ತು. ಯಾರು ಈ ಕ್ಷರ ಪುರುಷ ಮತ್ತು ಅಕ್ಷರ ಪುರುಷರ ವ್ಯತ್ಯಾಸವನ್ನು ತಿಳ್ಕೊತಾರೆ ಮತ್ತು ಇವರಿಬ್ಬರಿಗಿಂತ ಮಿಗಿಲಾದವನು ಭಗವಂತ ಅಂತ ತಿಳ್ಕೊತಾರೆ, ಅವರು ಬುದ್ಧಿಮಾಂಸ, ಅವರು ಅಪರೋಕ್ಷ ಜ್ಞಾನಿಗಳಾಗ್ತಾರೆ. ಮುಂದೆ ಕೃತಕೃತ್ಯರು ಕೂಡ ಆಗ್ತಾರೆ, ಮೋಕ್ಷಗಾಮಿಗಳು ಕೂಡ ಆಗ್ತಾರೆ. ಮುಂದೆ ಪುರುಷ ಸೂಕ್ತ ಸುಮೇಯ ಅಂತ ಬಂತು. ಸಮಸ್ತ ವೇದ ಪ್ರಪಂಚದಿಂದಲೂ, ವೇದಗಳಿಂದಲೂ, ಆಮೇಲೆ ಮಹಾಭಾರತ ಪಂಚರಾತ್ರಾದಿಗಳಿಂದಲೂ ಆತ ಪ್ರತಿಪಾದ್ಯನೇ. ವಿಶೇಷವಾಗಿ ಪುರುಷ ಸೂಕ್ತದಿಂದ ಆತ ಪ್ರತಿಪಾದ್ಯ. ಅದಕ್ಕಾಗಿ ಪುರುಷ ಸೂಕ್ತ ಸುಮೇಯ ಅಂತ ಶಬ್ದ ಇದೆ. ಅದ್ಯಾಕೆಂತಂದ್ರೆ ಸೂತ್ರ ಭಾಷ್ಯದಲ್ಲಿ, ಬ್ರಹ್ಮಸೂತ್ರ ಭಾಷ್ಯ 1ನೇ ಅಧ್ಯಾಯ ಅಂತ ಕಾಣಿಸ್ತದೆ. ಯಥಾಹಿ ಪೌರುಷೇ ಸೂಕ್ತೆ ವಿಷ್ಣುರೇವಾ ವಿಧೀಯತೆ, ಪುರುಷ ಸೂಕ್ತದಲ್ಲಿ ವಿಷ್ಣುವೇ ಪ್ರತಿಪಾದ್ಯನಾಗಿದ್ದಾನೆ. ಆಮೇಲೆ ಸೂತ್ರ ಭಾಷ್ಯದಲ್ಲೇ 1ನೇ ಅಧ್ಯಾಯದ 2ನೇ ಪಾದದಲ್ಲಿ ಹೀಗಿದೆ, ಯಥಾಹಿ ಪೌರುಷಂ ಸೂಕ್ತಂ ವಿಷ್ಣುರೇವಾಭಿಧಾಯಕಂ ರಥಪಾಸರ್ವ ವೇದಾಶ್ಚ ವೇದಾಂಗಾನಿ ಚ ನಾರದ ಅಂತ ಪುರಾಣದ ವಾಕ್ಯಗಳಿವೆಲ್ಲ. ಸೂತ್ರಗಳಿಗೆ ಅರ್ಥ ಭಾಷ್ಯವನ್ನು ಬರೆಯುವಾಗ ಮಧ್ವಾಚಾರ್ಯರು ಪುರಾಣದ ವಾಕ್ಯಗಳನ್ನು ಉದಾಹರಿಸ್ತಾರೆ. ಹೇಗೆ ಪುರುಷ ಸೂಕ್ತ ಅಂತನ್ನೋದು ವಿಷ್ಣುವಿಗೆ ಮಾತ್ರ ಅಭಿಧೇಯಕ ಆಗಿದೆಯೋ, ನ ತಥಾ ಸರ್ವ ವೇದಾಶ್ಚ, ಹಾಗೆ ಎಲ್ಲ ವೇದಗಳು ಕೂಡ ಭಗವಂತನನ್ನು ಪ್ರತಿಪಾದನೆ ಮಾಡ್ತಿಲ್ಲ. ಅದಕ್ಕೆ ಕಾರಣ ಏನಂತಂದ್ರೆ ಈ ಶ್ರೀ ಸೂಕ್ತ, ಆಮೇಲೆ ಮನ್ಯು ಸೂಕ್ತ, ಬಲಿತಾ ಸೂಕ್ತ ಇವೆಲ್ಲ ಕೆಲವು ಸೂಕ್ತಗಳು ಲಕ್ಷ್ಮೀ ದೇವಿಯನ್ನು ಕೂಡ ಪ್ರತಿಪಾದನೆ ಮಾಡ್ತವೆ. ಎಲ್ಲಾ ವೇದಗಳಿಂದಲೂ ಮುಖ್ಯವಾಗಿ ಪ್ರತಿಪಾದನಾದವನು ಭಗವಂತ, ಮತ್ತೆ ಲಕ್ಷ್ಮೀ ದೇವಿಯನ್ನ ಮತ್ತು ಕೆಲವು ಕೆಳಗಿನವರನ್ನ. ಬಲಿತಾ ಸೂಕ್ತ ಇದೆ, ಬಲಿತಾ ಸೂಕ್ತ ವಾಯುವನ್ನು ಪ್ರತಿಪಾದನೆ ಮಾಡ್ತದೆ. ಮನ್ಯು ಸೂಕ್ತ ವಾಯುವನ್ನು ಪ್ರತಿಪಾದನೆ ಮಾಡ್ತದೆ, ವಾಯುವಿನ ಮೇಲಿನವಳಾದಂಥ ಲಕ್ಷ್ಮೀ ದೇವಿಯನ್ನ, ಅದರ ಮೇಲಿನವನಾದಂಥ ಭಗವಂತನನ್ನು ಪ್ರತಿಪಾದನೆ ಮಾಡ್ತದೆ. ಹೀಗೆಲ್ಲ ಅದಕ್ಕೊಂದು ವ್ಯವಸ್ಥೆ ಇದೆ. ಇಂದ್ರನನ್ನು ಹೇಳುವ ಸೂಕ್ತಗಳಿವೆ, ವರುಣನನ್ನು ಹೇಳುವ ಸೂಕ್ತ ಇವೆ. ಇವೆಲ್ಲ ವರುಣನನ್ನು ಹೇಳುವ ಸೂಕ್ತ ವರುಣನನ್ನು ಪ್ರತಿಪಾದನೆ ಮಾಡ್ತದೆ, ಅವನ ಮೇಲಿನ ವಾಯುವನ್ನು. ಮತ್ತೆ ಭಗವಂತನನ್ನು ಕೂಡ ಇದ್ದೇ ಇದೆ, ಅದೆಲ್ಲದಕ್ಕೂ ಅನ್ವಯ ಆಗುವಂಥದ್ದೇ. ಹೀಗೆ ಉಳಿದ ಸೂಕ್ತಗಳನ್ನು ತಗೊಂಡ್ರೆ ಉಳಿದವರಿಗೂ ಅನ್ವಯ ಆಗುವಂತಹ ಅರ್ಥವನ್ನು, ಮಹಿಮೆಗಳನ್ನು ನಾವು ಹೇಳ್ತಿರ್ತವೆ. ಅಥವಾ ಪುರುಷ ಸೂಕ್ತ ಮಾತ್ರ ಶುದ್ಧವಾಗಿ ಭಗವಂತನನ್ನೇ ಪ್ರತಿಪಾದನೆ ಮಾಡುವಂಥದ್ದು. ಆ ಭಗವಂತ ಸೃಷ್ಟಿಯನ್ನು ಹೇಗೆ ಮಾಡಿದ ಅಂತ ಅನ್ನೋದನ್ನೆಲ್ಲ ಪ್ರತಿಪಾದನೆ ಮಾಡುವಂಥದ್ದು. ಅದಕ್ಕೆ ಪುರುಷ ಸೂಕ್ತ ಸುಮೇಯ, ವಿಶೇಷವಾಗಿ ಅದರಿಂದ ಮೇಯ ಅಂತ ಹೇಳಿದರು. ಎಲ್ಲರ ಹೃದಯ ಕಮಲದಲ್ಲಿದ್ದಾನೆ,
ಬ್ರಹ್ಮಾಂಡದ ಒಳಗೆ ಹೊರಗೆ ಕೂಡ ಇದ್ದಾನೆ. ಅದು ಮಹಾನಾರಾಯಣ ಉಪನಿಷತ್ ಹಾಗೆ ಹೇಳಿದೆ. ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೇಪಿ ವಾ ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ. ನಮಗೆ ಯಾವ ಜಗತ್ತನ್ನು ಕೇಳಿ ಗೊತ್ತಿದೆಯೋ, ನೋಡಿ ಗೊತ್ತಿದೆಯೋ, ಆ ಎಲ್ಲ ಜಗತ್ತನ್ನ ಒಳಗೂ ಹೊರಗೂ ವ್ಯಾಪಿಸಿಕೊಂಡಿದ್ದವನು ನಾರಾಯಣ. ಅದಕ್ಕಾಗಿ ಅವನು ಹೀಗೆ ವ್ಯಾಪ್ತ ಅಂತ ಕರೆಸ್ಕೊಂಡಂತವನು. ವ್ಯಾಪ್ತ, ನಿರ್ಲಿಪ್ತ ಇಷ್ಟೆಲ್ಲ ಎಲ್ಲಾ ಕಡೆ ಇದ್ರೂ ಕೂಡ ನಿರ್ಲಿಪ್ತ. ಯಾವುದರ ಅಂಟು ಅವನಿಗಿಲ್ಲ, ಯಾವುದರ ಪರಿಣಾಮ ಅವನಿಗಿಲ್ಲ. ಆದ್ರಿಂದಾಗಿ ಆತನನ್ನು ನಿರ್ಲಿಪ್ತ ಅಂತ ಕರೀತಾರೆ. ಸ್ವಲ್ಪ ಹೇಳುವಾಗ ವ್ಯತ್ಯಾಸ ಮಾಡಿದೆ ಅಂತ ಕಾಣಿಸ್ತದೆ. ಇಲ್ಲಿ ತತ್ತತ್ಪುರುಷ ಹೃತ್ ಪುಷ್ಕರ ನಿಲಯ ಅಂತ ಅದು ಬಂತು. ಆಮೇಲೆ ಮಹಾಪುರುಷ ಅಜ ಅಂಡಾಂತರದ ವ್ಯಾಪ್ತ ಅಂತ ಬಹಿರದ ವ್ಯಾಪ್ತ ಅಂತ ಇಲ್ಲಿ ಬಂತಲ್ಲ. ಮಹಾಪುರುಷ ಅಂತ ಹೇಳಿದ್ನಲ್ಲ, ಮಹಾಪುರುಷ ಅಂತ ಮಹತ್ವಕ್ಕೆ ಅಭಿಮಾನಿ ದೇವತೆ ಆದಂಥ ಚತುರ್ಮುಖ ಬ್ರಹ್ಮ, ಅವನ ಅಂಡ ಅಂದ್ರೆ ಬ್ರಹ್ಮಾಂಡ ಅಂತ ಹೀಗೆ ಹೇಳಿದೆ. ಅಲ್ಲೇ ಪ್ರಮಾದದಿಂದ ತಪ್ಪು ಹೇಳಿದೆ. ಅದನ್ನು ಗಮನಿಸ್ಬೇಕೇನೆಂದ್ರೆ, ಅವನು ಮಹಾಪುರುಷ, ಬ್ರಹ್ಮಾಂಡದ ಒಳಗೂ ಹೊರಗೂ ವ್ಯಾಪ್ತನಾದಂತಹ ಮಹಾಪುರುಷ. ಅವನನ್ನು ಮಹಾಪುರುಷ ಅನ್ನುವ ಶಬ್ದ ಭಗವಂತನನ್ನು ಹೇಳಿತ್ತು. ಅದಾದ್ಮೇಲೆ ಅಜ ಅಂಡಾಂತರದಿ ಬಹಿರದಿ ವ್ಯಾಪ್ತ. ಅಜ ಅಂದ್ರೆ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮನನ್ನು ಹೇಳುವ ಶಬ್ದ ಅಜ, ಮಹಾಪುರುಷ ಅಲ್ಲ. ಅಜಾಂಡ ಅಂತಂದ್ರೆ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಒಳಗೆ ಹೊರಗೆ ಇರುವಂಥವನು ಈ ಪರಮಾತ್ಮ. ವಿರಿಂಚೋದೋ ವಿರಿಂಚನ ಅಂತ ಅಮರಕೋಶ. ವಿರಿಂಚಃ ಅಜಃ ವಿರಿಂಚನಃ ಅಂತ ಚತುರ್ಮುಖ ಬ್ರಹ್ಮನ ಹೇಳುವ ಶಬ್ದ. ಹಾಗಾಗಿ ಅಜ ಅಂದ್ರೆ ಬ್ರಹ್ಮ, ಅಜಾಂಡ ಅಂದ್ರೆ ಚತುರ್ಮುಖ ಬ್ರಹ್ಮನ ಅಂಡ, ಬ್ರಹ್ಮಾಂಡ. ಅದರ ಒಳಗೆ ಹೊರಗೆ ವ್ಯಾಪ್ತನಾದವನು, ನಿರ್ಲಿಪ್ತನಾದವನು. ನಿರ್ಲಿಪ್ತ, ನಿರಂಜನ ಇವೆಲ್ಲ ಶಬ್ದಗಳನ್ನ ಸಮಾನಾರ್ಥಕ ಅಂತ ತಿಳ್ಕೊಳ್ಬೇಕು. ಒಂದೇ ಒಂದಂ ಸದಾಂದಂ ವಾಸುದೇವಂ ನಿರಂಜನಂ ಅಂತಿದೆಯಲ್ಲ, ನಿರಂಜನ ಅಂದ್ರೆ ದೋಷರಹಿತನಾದವನು. ಎಲ್ಲ ಕಡೆ ಇದ್ರೂ ಆ ಪದಾರ್ಥಗಳ ಸಂಬಂಧದ ಪ್ರಯುಕ್ತವಾಗಿ ಏನು ಲೇಪ ಅವನಿಗೆ ಬರಬೇಕೋ ಅದು ಬರದೇ ಇರುವವನು ಅಂತ ಹೀಗೆ ಅರ್ಥ ಅದಕ್ಕೆ. ಅಲ್ಲಿಗೆ 1ನೇ ಶ್ಲೋಕ ಸಮಾಪ್ತಿ ಅಂತಂದಿದೆ. ಮುಂದೆ 2ನೇ ಶ್ಲೋಕ ಇದೆ. ಶ್ರೀನಪುಂಸಕ ಪುರುಷ ಭೂಸಲಿ ಲಾ ನಿಲ ಗಗನ ಮನ ಶಶಿ ಭಾನು ಕಾಲ ಗುಣ ಪ್ರಕೃತಿಯೊಳಗೊಂದು ತಾನಲ್ಲ, ಏನು ಇವನ ಮಹಾಮಹಿಮ ಕಡೆ ಗಾಣ ರಜ ಭವ ಶಕ್ರ ಮುಖರು ನೀ ದಾನಿಸಲು ಮಾನವರಿಗಳ ಬಡುವುದೇ ವಿಚಾರಿಸಲು. ಧಾ ಅಂತಿದೆ ಅಲ್ಲಿ ಮಹಾಪ್ರಾಣ. ಮುಂದೆ ಈ ಶ್ಲೋಕ ಮತ್ತಷ್ಟು ಉಪನಿಷತ್ತುಗಳ ಅರ್ಥಗಳನ್ನು ಒಳಗೊಂಡಂತ ಒಂದು ಪದ್ಯ ಇದು. ಆತ ಸ್ತ್ರೀ, ನಪುಂಸಕ, ಪುರುಷ, ಭೂ, ಸಲಿಲ ಇದು ಮುಂದೆ ಕೆಲವು ವಸ್ತುಗಳನ್ನು ಹೇಳ್ತಾರೆ. ಇದ್ರೊಳಗೆ ಒಂದೂ ತಾನಲ್ಲ. ಇದೆಲ್ಲ ಕಡೆ ಅವನಿದ್ದಾನೆ, ಆದರೆ ಇದ್ರೊಳಗೆ ಒಂದೂ ತಾನಲ್ಲ. ಆತ ಸ್ತ್ರೀ ಅಲ್ಲ, ನಪುಂಸಕ ಅಲ್ಲ, ಪುರುಷ ಅಲ್ಲ, ಭೂ ಅಂದ್ರೆ ಪೃಥ್ವಿ ಅದಲ್ಲ, ಸಲಿಲ ಅಂತಂದ್ರೆ ನೀರು ಅದಲ್ಲ, ಅನಲ ಅಂತಂದ್ರೆ ಬೆಂಕಿ, ಅನಿಲ ಅಂದ್ರೆ ವಾಯು, ಗಗನ ಅಂದ್ರೆ ಆಕಾಶ, ಮನ ಅಂದ್ರೆ ಮನಸ್ಸು, ಶಶಿ ಚಂದ್ರ, ಭಾನು ಸೂರ್ಯ, ಕಾಲ, ಗುಣ ಅಂದ್ರೆ ಸತ್ವರಜಸ್ತಮೋ ಗುಣಗಳು, ಪ್ರಕೃತಿ, ಇವಿಷ್ಟು ಪಟ್ಟಿಗಳನ್ನು ಹೇಳಿವೆ. ಇದ್ರೊಳಗೆ ಒಂದೂ ತಾನಲ್ಲ. ಎಲ್ಲಾ ಕಡೆ ಇದ್ದಾನೆ ಹೌದು, ಆದ್ರೆ ಎಲ್ಲದಕ್ಕಿಂತಲೂ ಭಿನ್ನನಾದವನು. ಏನು ಇವನ ಮಹಾಮಹಿಮೆ ಕಡೆಗಾಣರು. ಇವನ ಮಹಿಮೆ ಏನಿದೆಯಲ್ಲ ಅದನ್ನ ಇವ್ರು ಯಾರೂ ಕೂಡ ತಿಳಿಯಲಾರರು. ಯಾರು? ಅಜ ಅಂದ್ರೆ ಬ್ರಹ್ಮ, ಭವ ಅಂದ್ರೆ ರುದ್ರ, ಶಕ್ರ ಅಂದ್ರೆ ಇಂದ್ರ, ಮುಖರು ಇವರೆಲ್ಲರೂ ಕೂಡ ಅದನ್ನ ತಿಳಿಯಲಾರರು. ಮಾನವರಿಗೆ ಅಳವಡುವುದೇ ವಿಚಾರಿಸಲು. ಅವರಿಗೆ ತಿಳಿಲಿಕ್ಕಾಗೋದಿಲ್ಲ ಅಂದಮೇಲೆ ಮಾನವರಿಗೆ, ಸಾಮಾನ್ಯ ಮಾನವರಾದವರು ಅವನನ್ನೇನಾದ್ರೂ ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ರೆ ಅವ್ರಿಗೆ ಸಾಧ್ಯ ಆಗೋದಿದೆಯೇನು ಅಂತ ಅದ್ಭುತವಾದಂಥ ಸ್ವರೂಪ ಇದ್ದವನವನು. ಇಲ್ಲಿಗ ಇದು ಶ್ಲೋಕದ ಸಾಮಾನ್ಯವಾದ ಅರ್ಥ ಅದನ್ನು ನಾವು ತಿಳ್ಕೊಂಡಾದ್ಮೇಲೆ ವಿಶೇಷ ಅರ್ಥವನ್ನು ಕೂಡ ಅದನ್ನು ಗಮನಿಸಬೇಕು. ಉಪನಿಷತ್ತಿನ ಹಿನ್ನೆಲೆಯನ್ನು ಸ್ತ್ರೀಯರಲ್ಲಿದ್ದಾನೆ, ನಪುಂಸಕರಲ್ಲಿದ್ದಾನೆ, ಪುರುಷರಲ್ಲಿದ್ದಾನೆ, ಭೂಮಿಯಲ್ಲಿದ್ದಾನೆ, ಎಲ್ಲಾ ಕಡೆ ಇದ್ದಾನೆ. ಆದರೆ ಅದು ತಾನಲ್ಲ ಅಂತ ಹೀಗೆ ಅದನ್ನ ಆ ಅರ್ಥವನ್ನು ನೋಡ್ಕೊಳ್ಬೇಕು.
ಇಷ್ಟ ಎಲ್ಲಾ ಕಡೆ ಇದ್ರೂ ಕೂಡ ಅದಕ್ಕಿಂತ ಭಿನ್ನನಾದ್ರಿಂದ ಅವನ ಮಹಿಮೆ ಅಪಾರವಾಗಿದೆ. ಅದನ್ನು ನೀವು ಯಾರೂ ತಿಳಿಯಲಾರರು. ಅದು ಭಾಗವತಾದಿ ಗ್ರಂಥಗಳಲ್ಲಿ ಹಾಗಿದೆ ಇರುತ್ತೆ. ನಾಂತಂ ನ ವಿದ್ಯಾ ಮಹಮೀ ಮುನಯ ಪ್ರದೇಶಾಹ ಮಾಯಾ ಬಲಸ್ಯ ಪುರುಷಸ್ಯ ಕುತೋಪರೇಯೇ ಗಾಯನ್ ಗುಣಾನ್ ದಶಶತಾನನ ಆದಿದೇವಃ ಶೇಷೋಧುನಾಪಿ ಸಮವಸ್ಯ ಜನಾಸ್ಯ ಪಾರಂ. ನಾನು ಈ ಪರಮಾತ್ಮನ ಮಹಿಮೆಯನ್ನು ತಿಳಿಯಲಾರೆ. ಚತುರ್ಮುಖ ಬ್ರಹ್ಮ ಹೇಳಿದ್ದು. ಮತ್ತೆ ಯಾರೋ ಋಷಿಗಳು ಹೇಳ್ತಿರ್ಬೇಕು, ಶ್ಲೋಕದ ಸಂದರ್ಭ ನನಗೆ ನೆನಪಿಲ್ಲ. ಅಮೀ ಮುನಯ, ಈ ಮುನಿಗಳು ತಿಳಿಯಲಾರರು. ಪ್ರಜೇಶಾಹ, ಪ್ರಜಾಪತಿಗಳು. ಮಾಯಾಬಲಸ್ಯ ಪುರುಷಸ್ಯ ಕುತೋ ಅಪರೇಯೇ, ಮಾಯಾಬಲ, ಮಾಯ ಎನ್ನುವ ಆತನ ಮಾಯಾ ಏನಿದೆಯಲ್ಲ, ಆತನ ಇಚ್ಛಾಶಕ್ತಿ, ಅದು ದೊಡ್ಡ ಬಲ ಅವನಿಗೆ. ಈಗ ಅರ್ಥ ಮಾಡ್ಕೋಬಹುದು. ಕುತೋ ಅಪರೆ, ನಾವೇ ತಿಳಿಯಲಾರದು ಅಂದ್ಮೇಲೆ ಬೇರೆ ಜನ ಹೇಗೆ ತಿಳ್ಕೊತಾರೆ? ಗಾಯನ್ ಗುಣಾನ್ ದಶಶತಾನನ ಆದಿದೇವ ಶೇಷ, ಶೇಷನಿಗೆ, ಶೇಷ ಆದಿದೇವ ಆತ. ದಶಶತಾನನ, ದಶ ಅಂದ್ರೆ 10, ಶತ ಅಂದ್ರೆ 100, 10 100 ಅಂದ್ರೆ 1000 ಪಟ್ಟು. ಆ 1000 ಮುಖದವನಾದರೂ ಕೂಡ ಆ ಶೇಷನಿಗೂ ಕೂಡ ಇವನ ಗುಣಗಳನ್ನು ಅಂತವನ್ನು ಕಾಣಲಿಕ್ಕಾಗಿಲ್ಲ. ಗಾಯನ್, ನಿತ್ಯ ಆತ ಗಾನ ಮಾಡ್ತಾನೆ ಇದ್ದಾನೆ, ಆದರೂ ಅವನಿಗದು ಸಾರವನ್ನು ತಿಳ್ಕೊಳ್ಳಿಕ್ಕಾಗಿಲ್ಲ. ಅಷ್ಟು ಭಗವಂತನ ಆ ಗುಣಗಳು ಅಷ್ಟು ವಿಸ್ತಾರವಾಗಿವೆ ಅಂತ ಅದರ ಅರ್ಥ. ಇಲ್ಲೀಗ ಸ್ತ್ರೀ ನಪುಂಸಕ ಪುರುಷ ಅಂತ ಹೀಗೆಲ್ಲ ಬಂತಲ್ಲ, ಭಗವಂತ ಸ್ತ್ರೀ ಹೌದು ಅಥವಾ ಪುರುಷ ಹೌದು ಅಥವಾ ನಪುಂಸಕ ಹೌದು? ಆ ಭಗವಂತನನ್ನ ಸ್ತ್ರೀ ನಪುಂಸಕ ಪುರುಷ ಅಂತ ಅನ್ಬಹುದೋ ಹೇಗೆ, ಮತ್ತು ಆತನ ಸ್ವರೂಪಗಳೇನು ಅನ್ನೋದನ್ನೆಲ್ಲ ಈ ಶಾಸ್ತ್ರಗಳಿಗೆ ಅನುಸಾರವಾಗಿ ಭಾಗವತ, ಋಗ್ಭಾಷ್ಯ, ಐತರೇಯ ಉಪನಿಷತ್ತು ಇವುಗಳ ಹಿನ್ನೆಲೆಗೆ ಅನುಸಾರವಾಗಿ ತಿಳ್ಕೊಳ್ಬೇಕು. ಮುಖ್ಯವಾಗಿ ಐತರೇಯ ಉಪನಿಷತ್ತಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಭಾಷ್ಯ ವಾಕ್ಯಗಳು ಮತ್ತು ಉಪನಿಷತ್ ವಾಕ್ಯಗಳಿವೆ. ಸವೈ ನ ದೇವಾಸುರ ಮರ್ತ್ಯ ತಿರ್ಯಂ ನ ಸ್ತ್ರೀ ನ ಷಂಡೋ ನ ಪುಮಾನ್ ನ ಜಂತು ನಯಂ ಗುಣಃಕರ್ಮ ನ ಸನ್ ನ ಚಾಸನ್ ನಿಷೇಧ ಶೇಷೋ ಜಯತಾದಶೇಷ. ಇದು ಭಾಗವತ. ನಿಷೇಧ ಶೇಷ, ಭಗವಂತನನ್ನು ಏನು ಅಂತ ಹೇಳಬೇಕು, ಹೇಗಿದ್ದಾನೆ ಅಂತ ಹೇಳಬೇಕು ಅಂದ್ರೆ ಹೇಗಿದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಹೇಗಿಲ್ಲ ಅಂತ ಹೇಳ್ಬೋದು. ಎಲ್ಲವನ್ನೂ ನಿಷೇಧ ಮಾಡಿದ್ಮೇಲೆ ಏನು ಉಳಿತದಲ್ಲ ಅದೇ ಭಗವಂತ. ಜಗತ್ತಿನೊಳಗಿರೋದು ಎಲ್ಲವನ್ನೂ ಪಟ್ಟಿ ಮಾಡಬೇಕು. ಇದೆಲ್ಲದರೊಳಗೆ ಯಾವುದು ಭಗವಂತ? ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಇನ್ನು ಯಾವುದಿದೆಯೋ ಅದೇ ಭಗವಂತ. ಅವನು ದೇವ ಅಲ್ಲ, ಅಸುರ ಅಲ್ಲ, ಮರ್ತ್ಯ ಅಂದ್ರೆ ಮನುಷ್ಯರಲ್ಲ, ತಿರಿಯನ್ ಅಡ್ಡವಾಗಿ ಸಂಚಾರ ಮಾಡುವಂಥ ಪ್ರಾಣಿಗಳಲ್ಲ, ನ ಸ್ತ್ರೀ, ಸ್ತ್ರೀ ಅಲ್ಲ, ಷಂಡನಲ್ಲ, ಹುಮಾಂ ಅಲ್ಲ, ಜಂತು ಯಾವುದೇ ಹುಳವಲ್ಲ, ಕ್ರಿಮಿಕೀಟವಲ್ಲ, ಗುಣ ಇವನಲ್ಲ, ಕರ್ಮ ಇವನಲ್ಲ, ನ ಸನ್ ನ ಚ ಅಸನ್, ಇವನು ಸತ್ಯನೋ ಸತ್ಯವೂ ಅಲ್ಲ, ಅಸತ್ಯನೋ ಅಸತ್ಯವೂ ಅಲ್ಲ. ನಿಷೇಧ ಶೇಷ, ನಿಷೇಧನೇ ಅವನು ಉಳಿದದ್ದು. ಅದಕ್ಕೆ ಜಯತಾತ್ ಅಶೇಷ ಅಂತ ಅಶೇಷ ಸ್ವರೂಪಿಯಾದಂಥ ಭಗವಂತ ಏನಿದ್ದಾನೆ ಅವನು ಗೆಲ್ಲಲಿ, ಅವನು ಶ್ರೇಷ್ಠ ಅಂತ ಸ್ತೋತ್ರ ಮಾಡಿದ್ದು ಭಾಗವತದ ಶ್ಲೋಕ ಇದು. ಭಾಗವತದ 8ನೇ ಸ್ಕಂದದಲ್ಲಿ ಬಂದಂಥ ಮಾತಿದು, ಅದರ ಕನ್ನಡದ ರೂಪ ಇದು, ದಾಸರು ಹೇಳಿದ್ದು. ಇದರೊಳಗೆ ಒಂದು ತಾನಲ್ಲ ಅಂತ ಬಂತಲ್ಲ, ಇದ್ರೊಳಗೆ ಯಾವುದೂ ಇವನಲ್ಲ ಅಂತ ಬಂದಾಗ ಅದನ್ನೇ ನಾಯನ್ ಗುಣ ಕರ್ಮ ಅಂತ ಏನು ಹೇಳಿದ್ರಲ್ಲ ಅದನ್ನೇ. ಆದರೆ ಎಲ್ಲ ಕಡೆ ತಾನಿದ್ದಾನೆ, ಅಶೇಷ, ಎಲ್ಲ ಕಡೆ ಇರೋದನ್ನು ಅಶೇಷ ಅಂತ ನಾವು ಶಬ್ದ ತೋರಿಸ್ತಿದೆ. ಋಗ್ಭಾಷ್ಯದಲ್ಲಿ ಕೂಡ ಹಾಗೊಂದು ಮಾತಿದೆ, ಸ್ತ್ರೀಪುಂ ದೋಷ ವಿಹೀನತ್ವಾತ್ ಭಗವಾನ್ ನ ನಪುಂಸಕಃ. ಭಗವಂತನನ್ನ ಸ್ತ್ರೀ ಅಂತ ಹೇಳ್ಬೋದು ನಾವು, ಅಂದರೆ ಸ್ತ್ರೀ ರೂಪ ಅವನಿಗಿದೆ. ಗಾಯತ್ರಿ ಮೊದಲಾದಂಥ ಕೆಲವು ಸ್ತ್ರೀ ರೂಪದ ಹೈಗ್ರೀವ ರೂಪ ಇದೆ, ಭೂಮಿಯಲ್ಲೊಂದು ಹಳದಿ ಬಣ್ಣದ ಸ್ತ್ರೀ ರೂಪ ಇದೆ ಅಂತ ಬರೋದಿದೆ. ಅದು ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಆ ಭಗವಂತನ ಹೈಗ್ರೀವ ರೂಪದ ಸ್ತ್ರೀ ರೂಪ ಇದೆ ಅಂತ ವರ್ಣನೆ ಮುಂದೆ ಬರೋದಿದೆ. ಹೀಗೆ ಅವನಿಗೆ ಸ್ತ್ರೀ ರೂಪ ಇದೆ, ಪುರುಷದ ರೂಪ ಇದೆ, ಆದರೆ ನಪುಂಸಕ ರೂಪ ಮಾತ್ರ ಭಗವಂತನಿಗೆ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಯಾಕೆಂದ್ರೆ ನಪುಂಸಕ ಅಂದ್ರೆ ಏನು? ಸ್ತ್ರೀ ದೇಹ ಇದ್ದೂ ಕೂಡ ಪೂರ್ಣವಾಗಿ ಸ್ತ್ರೀತ್ವದ ವಿಕಸನ ಯಾರಲ್ಲಿ ಆಗಿರೋದಿಲ್ಲ ಅವರನ್ನು ನಪುಂಸಕ ಅಂತ ಕರೀತಾರೆ. ಅಥವಾ ಪುರುಷ ದೇಹ ಇದ್ರೂ ಕೂಡ ಪುರುಷ ದೇಹ ಯಾರಲ್ಲಿ ಪೂರ್ಣವಾಗಿ ವಿಕಸನ ಆಗಿರೋದಿಲ್ವೋ, ಪುರುಷತ್ವದ ಕೆಲಸ ಯಾರಿಂದ ಆಗೋದಿಲ್ವೋ, ಅಥವಾ ಸ್ತ್ರೀತ್ವದ ಕೆಲಸ ಯಾರಿಂದ ಆಗೋದಿಲ್ವೋ ಅವರು ನಪುಂಸಕರು. ಅಂದ್ರೆ ಅದೊಂದು ದೋಷ. ಅದು ಸ್ತ್ರೀತ್ವದ ಪೂರ್ಣ ವಿಕಸನ ಆಗದೇ ಇರೋದೊಂದು ದೋಷ, ಪುರುಷತ್ವದ ಪೂರ್ಣ ವಿಕಸನ ಆಗದೇ ಇರೋದೊಂದು ದೋಷ. ಅದು ಯಾರಲ್ಲಿರ್ತದೋ ಆತ ನಪುಂಸಕ. ಅಂತ ದೋಷ ಭಗವಂತನಲ್ಲಿಲ್ಲ, ಆದ್ರಿಂದ ಆತನನ್ನು ನಪುಂಸಕ ಅಂತ ಹೇಳಬಾರ್ದು.
ಸ್ತ್ರೀ ದೋಷ ವಿಹೀನತ್ವ ಪುಂದೋಷ ವಿಹೀನತ್ವ ಭಗವಾನ್ ನ ನಪುಂಸಕ ಅಂತ ಇದು ಋಗ್ಭಾಷ್ಯದ ಒಂದು ಮಾತು ಅಂತ ಕೇಳಿ ಬರ್ತದೆ. ಅದರ ಮುಂದೆ ನಾವೀಗ ನೋಡ್ಬೇಕಾದ್ದೇನಿದೆ, ಐತರೇಯ ಉಪನಿಷತ್ತಿನ ಕೆಲವು ಮಾತುಗಳು. ಐತರೇಯ ಉಪನಿಷತ್ತು ಮತ್ತೆ ಇನ್ನೂ ಅನೇಕ ಕಡೆಗಳೆಲ್ಲ ಆ ಭಗವಂತನ ಸ್ತ್ರೀ ರೂಪಗಳ ವರ್ಣನೆ ಇದೆ. ಕನಿಷ್ಠ ಒಂದು 4 ಸಂದರ್ಭಗಳಲ್ಲಿ ಆ ಭಗವಂತನ ಸ್ತ್ರೀ ರೂಪಗಳ ವರ್ಣನೆ ಐತರೇಯ ಉಪನಿಷತ್ತಿನಲ್ಲಿದೆ. ಬೃಹತಿ ಸಹಸ್ರ ಅಂತ ಹೇಳಿದೆ ಮೊನ್ನೊಂದು ದಿವಸ. ಬೃಹತಿ ಸಹಸ್ರ ಅಂದ್ರೆ 1000 ರಂಗ್ ಮಂತ್ರಗಳು, ಋಗ್ವೇದದ ಮಂತ್ರಗಳು. ಅವೆಲ್ಲವೂ ಕೂಡ ವಿಷ್ಣು ಸಹಸ್ರನಾಮದ ಒಂದೊಂದು ಪದಕ್ಕೆ ವಿಸ್ತಾರವಾದಂತಹ ಅರ್ಥವನ್ನು ಹೇಳುವಂಥವು ಅಂತ ಹೇಳಿದ್ರೆ, ಅಲ್ಲಿ 72,000 ರೂಪಗಳು ಹೇಳ್ತಾರೆ. ಆ 72,000 ರೂಪಗಳ ಪೈಕಿ ನಮ್ಮಲ್ಲಿ ಹೃದಯದ ಬಲಭಾಗಡೆ 36,000 ಗಂಡು ರೂಪಗಳು ಭಗವಂತಂದು, 36,000 ಹೆಣ್ಣು ರೂಪಗಳು ಭಗವಂತಂದು, ಹೀಗಿವೆ ಅಂತ ವರ್ಣನೆ ಇದೆ. ಅದು ಹರಿಕಥಾಮೃತ ಸಾರದಲ್ಲಿ ಮತ್ತಷ್ಟು ಮುಂದೆ ವಿಸ್ತಾರವಾಗಿ ಬರೋದಿದೆ. ಹಗಲು ರಾತ್ರಿ ಇವೆಲ್ಲಕ್ಕೂ ಕೂಡ ಅದು ಸಂಕೇತವಾಗಿರುವಂತಹ ರೂಪಗಳು, ಅದ್ರದ್ದು ವರ್ಣನೆ ಮುಂದೂ ಕೂಡ ಬರೋದಿದೆ. ಷಟ್ರಿಂಶದ್ರೂಪವಾನ್ ವಿಷ್ಣು ವ್ಯಂಜನೇಶು ಚ ಸಂಸ್ಥಿತಃ ತಾನ್ಯೇವ ವಿಷ್ಣು ರೂಪಾಣಿ ರಾತ್ರೀಣಾಂ ಅಧಿದೇವತಾಃ ಅಂತ ಹೀಗಿದೆ. 1000 ಋಕ್ಕುಗಳಲ್ಲಿರುವಂತಹ 1000 ವಿಷ್ಣು ರೂಪಗಳು ಅವು ಪ್ರತಿಯೊಂದು 36 ವ್ಯಂಜನಗಳಲ್ಲಿ ವಿಭಾಗವನ್ನು ಹೊಂದಿ ಒಟ್ಟಿಗೆ 36,000 ರೂಪಗಳು. ಅವು ನಮ್ಮ 100 ವರ್ಷದ ಆಯುಷ್ಯ ಏನಿದೆ ಅದರಲ್ಲಿ 36,000 ರೂಪಗಳಲ್ಲಿ ಅವೇ ನಿಯಾಮಕ. ಹಾಗೆ ಸ್ವರಗಳಲ್ಲಿರುವಂತಹ 36,000 ವಿಷ್ಣು ರೂಪಗಳೇನಿವೆ ಅವು ಹಗಲುಗಳಿಗೆ ನಿಯಾಮಕ ಅಂತ ಹೀಗೆ ಅದರ ವರ್ಣನೆ ವಿಸ್ತಾರವಾಗಿ ಮುಂದೆ ಬರೋದಿದೆ. ಸ್ತ್ರೀ ರೂಪಗಳು ಮತ್ತು ಪುರುಷ ರೂಪಗಳು ಭಗವಂತನಿಗಿದೆ ಅಂತ ಅನ್ನೋದಕ್ಕೆ ಈಗ ಇಲ್ಲಿ ಸಂಕ್ಷಿಪ್ತವಾಗಿ ಅದನ್ನು ಹೇಳಿದೆ ಅಷ್ಟೇ. ಇದು ಐತರೇಯ ಉಪನಿಷತ್ತಿನಲ್ಲಿ ಒಂದು ಕಡೆ ಬಂದಿರುವಂಥದ್ದು. ಮುಂದೆ ಮತ್ತೂ ಒಂದು ಕಡೆ ಆತನ ಆ ರೂಪಗಳ ವರ್ಣನೆ ಇದೆ. ಪರಮಾತ್ಮನ ಸ್ತ್ರೀ ರೂಪಗಳ ವರ್ಣನೆ. ತಸ್ಮಾತ್ ಯದ್ಭೂಮಿಗಂ ವಿಷ್ಣೋಃ ಸ್ತ್ರೀರೂಪಂ ತತ್ಸ್ವಯಂ ಹರಿಃ ಪ್ರಾದುರ್ಭಾವತತೋ ದದ್ಯಾತ್ ದಿವಿಸ್ಥಿತ ಪುಮಾತ್ಮನಃ ಸೂರ್ಯಗಸ್ಯ ತಥಾ ಪುಂಸೋ ವೇದಸ್ಯ ಚಾತ್ಮನಃ ದೇವೀಷು ಲೋಹಿತಗಂ ಸ್ತ್ರೀರೂಪಂ ಪಶ್ಯತ್ ಪರಮಾತ್ಮನಃ ಅಂತ ಹೀಗೆ ಭಾಷ್ಯದ ವಾಕ್ಯಗಳಿವೆ. ಅದೇನೆಂದ್ರೆ, ಭೂಲೋಕದಲ್ಲಿ ವಿಷ್ಣುವಿನ ಈ ಕೆಲವು ಸ್ತ್ರೀ ರೂಪಗಳಿವೆ. ಆ ವಿಷ್ಣುವಿನ ಸ್ತ್ರೀ ರೂಪವನ್ನ ಆ ಭಗವಂತ ತಾನು ಪುರುಷನ ರೇತಸ್ಸು ಏನಿರ್ತದಲ್ಲ, ಪುರುಷನ ರೇತಸ್ಸು ಮತ್ತು ಸ್ತ್ರೀಯರ ಶುಕ್ರ, ಅದನ್ನೆರಡನ್ನು ಗಮನಿಸಬೇಕು. ಆ ಪುರುಷನ ರೇತಸ್ಸಿನಲ್ಲಿರುವಂತಹ ಭಗವಂತನ ಪುರುಷ ರೂಪ ಏನಿದೆ ಅದಕ್ಕೆ ಈ ಭಗವಂತನ ಸ್ತ್ರೀ ರೂಪವನ್ನ ಭಗವಂತ ಅರ್ಪಣೆ ಮಾಡ್ತಾನೆ. ಅದು ಹಾಗಂತ ಅರ್ಪಣೆ ಮಾಡೋದು ಅಂದ್ರೆ ಏನು, ಅದರಿಂದ ಮುಂದೆ ಏನು ಕೆಲಸ ಆಗೋದು, ಅವು ಸರಳವಾಗಿ ನಮಗೆ ಅರ್ಥ ಆಗುವಂಥವಲ್ಲ, ಕೆಲವು ಸಾಂಕೇತಿಕವಾದದ್ದು. ದೇವತಾ ಸ್ತ್ರೀಯರ ಶೋಣಿತದಲ್ಲಿ ಶುಕ್ರದಲ್ಲಿರುವಂತಹ ಭಗವಂತನ ಸ್ತ್ರೀರೂಪ ಏನಿದೆ ಅದನ್ನ ಸೂರ್ಯಾಂತರ್ಗತನಾದಂತಹ ವಿಷ್ಣು ಭೂಲೋಕದಲ್ಲಿರುವಂತಹ ಪುರುಷ ರೇತಸ್ಸಿನಲ್ಲಿರುವಂತಹ ತನಗೆ ಕೊಟ್ಕೋತಾನೆ. ಭಗವಂತನೇ ತನ್ನವೇ ಆದಂತಹ ರೂಪಗಳನ್ನ, ಪುರುಷ ರೂಪವನ್ನು ಸ್ತ್ರೀಗೆ, ಸ್ತ್ರೀ ರೂಪವನ್ನು ಪುರುಷನಿಗೆ ಹೀಗೆ ಕೊಟ್ಟು ಅದರ ಮೂಲಕ ಈ ಸೃಷ್ಟ್ಯಾದಿ ಕಾರ್ಯಗಳನ್ನ ನೆರವೇರಿಸ್ತಾನೆ ಅಂತ ತಿಳ್ಕೊಳ್ಬೇಕು. ವಿಷ್ಣು ಸದಪಿ ದೇವೀಷು ಸ್ಥಿತ ಸ್ತ್ರೀರೂಪಕಾತ್ಮನ ಏವಂ ಅನ್ಯೋನ್ಯತೋ ವಿಷ್ಣು ರಥಸ್ವಸ್ಮಿನ್ ನಚಾನ್ಯತಃ. ಇದನ್ನು ಗಮನಿಸಬೇಕು. ವಿಷ್ಣು ಯಾವತ್ತೂ ಕೂಡ ತನಗಿಂತ ಭಿನ್ನವಾದಂಥ ಯಾವ ಸ್ತ್ರೀ ರೂಪದಲ್ಲೂ ರಮಿಸೋದಿಲ್ಲ. ಲಕ್ಷ್ಮಿಯಲ್ಲಿಯೂ ಕೂಡ ಆತ ರಮಿಸೋದಾದ್ರೆ, ಗೋಪಸ್ತ್ರೀಯರಲ್ಲಿ ಆತ ರಮಿಸೋದಾದ್ರೆ, ಅಲ್ಲಿರುವಂಥ ಸ್ತ್ರೀರೂಪ ಏನಿರ್ತದಲ್ಲ ಅದರ ಜೊತೆಗೆ ಆತ ರಮಿಸ್ತಾನೆ, ಆನಂದ ಪಡ್ತಾನೆ ಹೊರತು ಬೇರೆ ಯಾವ ಸ್ತ್ರೀ ರೂಪದ ಅವಶ್ಯಕತೆ ಆತನಿಗಿಲ್ಲ. ಏವಂ ಅನ್ಯೋನ್ಯತೋ ವಿಷ್ಣು ರಥಃ, ಅನ್ಯೋನ್ಯತಃ ತನ್ನದೇ ಆದಂತಹ ಪುರುಷ ರೂಪದಿಂದ ಸ್ತ್ರೀ ರೂಪದ ಜೊತೆಗೆ ಆತ ರಮಿಸ್ತಾನೆ, ನಚ ಅನ್ಯತಃ ಬೇರೆದರಿಂದ ಇಲ್ಲ. ಆದ್ರಿಂದ ಇದೆಲ್ಲ ಆ ಭಗವಂತನಿಗೆ ಸ್ತ್ರೀ ರೂಪಗಳು ಇವೆ ಅಂತ ಅನ್ನೋದಕ್ಕೆ ಹೇಗೆ ಅಂತ ಅನ್ನೋದಕ್ಕೆ ಸೂಚಕ ಅಷ್ಟೇ. ಇದು ಗಮನಿಸಬೇಕು. ರಮಾಯ ರಮಮಾಣೋಪಿ ತಸ್ಥೇನೈವ ಸ್ತ್ರೀ ಆತ್ಮನ ರಮತೆ. ರಮಣ ಅಂತ ಅವನ ಹೆಸರು. ಅಷ್ಟಿದ್ರೂ ಕೂಡ ರಮಾದೇವಿ ಜೊತೆಗೆ ಆತ ರಮಿಸಿದರೂ ಕೂಡ ತಸ್ಥೇನ ಸ್ತ್ರೀಯ ಆತ್ಮನ, ರಮೆಯೊಳಗೆ ತನ್ನದೇ ಆದಂಥ ಸ್ತ್ರೀ ರೂಪ ಇದೆ, ಅದರ ಜೊತೆಗೆ ತಾನು ರಮಿಸ್ತಾನೆ.
ನ ಅನ್ಯತಃ ಕ್ವಾಪಿ. ತನ್ನ ರೂಪ ಎಲ್ಲಿ ಇರೋದಿಲ್ಲ, ಅದರ ಜೊತೆಗೆ ಆತ ರಮಿಸೋದೇ ಇಲ್ಲ. ನಾಣ್ಯತಃ ಕ್ವಾಪಿ ರತಿ ವಿಷ್ಣೋ ಸುಖಾತ್ಮನಃ, ಸುಖ ಸ್ವರೂಪ ಆದ್ರಿಂದ ಸುಖ ಅವನಿಗೆ ತನ್ನೊಳಗಿಂದ ಬರಬೇಕು ಹೊರತು ಬೇರೆಯವರಿಂದ ಬರೋದು ಬೇಕಾಗಿಲ್ಲ. ರಮಾಯ ರಮಣಂ ತಸ್ಮಾತ್ ರಮಾಯ ರತಿಪಾತ್ರತ ನೈವಾಸ ರತಿ ದಾತೃತ್ವ ವಿಷ್ಣುರ್ನಹಿ ಅನ್ಯಥೋ ರತಿ. ರಮೆ ಭಗವಂತನಿಗೆ ರತಿಯನ್ನು ಕೊಟ್ರೆ ಅವಳು ರತಿ ದಾತೃ ಅಲ್ಲ, ಭಗವಂತನಿಗೆ ಸುಖವನ್ನು ಕೊಡೋದಿಲ್ಲ ಆಕೆ, ರತಿ ಪಾತ್ರತ. ಭಗವಂತ ಏನು ಸುಖವನ್ನು ಕೊಡ್ತಾನೆ ಅದಕ್ಕೆ ಅವಳು ಪಾತ್ರ ಹೊರತು ದಾತೃ ಅಲ್ಲ. ದಾತೃ ಅಂದ್ರೆ ಕೊಡೋವಳು. ಮನುಷ್ಯರಲ್ಲಿ ಉಳಿದವರಲ್ಲಿ ಸ್ತ್ರೀಯು ಪುರುಷನಿಗೆ ಕೊಡ್ತಾಳೆ, ಪುರುಷ ಸ್ತ್ರೀಗೆ ಕೊಡ್ತಾನೆ. ಇಲ್ಲಿ ಕೊಡುಕೊಳ್ಳುವಿಕೆ ಇಲ್ಲ. ಆತೇನಿದ್ರು ತನ್ನಲ್ಲಿರೋದನ್ನು ತಾನೇ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಆ ರಮಾದೇವಿ ಒಂದು ಪಾತ್ರವಷ್ಟೇ. ಹೀಗೆ ಆ ಭಾಷ್ಯದಲ್ಲಿರುವಂತಹ ವಾಕ್ಯಗಳಿವೆ, ಅದನ್ನು ಇಲ್ಲಿ ಗಮನಿಸಬೇಕು. ಅದಕ್ಕಾಗಿ ಸ್ತ್ರೀ ರೂಪ ಆತನಿಗೆ ಇದ್ದೇ ಇದೆ. ಇನ್ನೂ ಕೂಡ ಗಾಯತ್ರಿ ರೂಪದ್ದು, ವಾಗ್ರೂಪದ್ದು, ಹೈಗ್ರೀವ ರೂಪದ್ದು, ಪೃಥ್ವಿಯಲ್ಲಿರುವಂತಹ ಹಳದಿ ರೂಪದ್ದು ಏನಿದೆ ಅದನ್ನ ಮುಂದೊಂದು ವಾರ ಹೇಳ್ತೀನಿ. ಇಲ್ಲಿ ಸ್ತ್ರೀ ರೂಪ ಇದೆ ಅಂತಂದ್ರೆ ಈ ಸಂದರ್ಭದಲ್ಲಿ ಏನು ಬಂದಿತ್ತು, ಐತರೇಯ ಉಪನಿಷತ್ನಲ್ಲಿ ಬಂದಿತ್ತು. ಅದನ್ನು ಮಾತ್ರ ಈಗ ಇಲ್ಲಿ ಹೇಳಿದೆ. ಮತ್ತು ಒಂದು ಕಡೆ ಐತರೇಯ ಉಪನಿಷತ್ ವಾಕ್ಯವೇ ಅದನ್ನು ಚಿಂತನೆ ಮಾಡಿದೆ. ಆತ ಹೆಣ್ಣೆ ಗಂಡೆ ಅಂತ ಅನ್ನೋದನ್ನು ಚಿಂತನೆ ಮಾಡಿದೆ. ಅದು ಹೀಗಿದೆ: ನೈನಂ ವಾಗ ಸ್ತ್ರೀಯಂ ಬ್ರುವನ್ ನೈನಂ ಅಸ್ತ್ರೀ ಪುಮಾನ್ ಬ್ರುವನ್ ಪುಮಾಂಸಂ ನ ಬ್ರುವನ್ ನೈನಂ ವದನ್ ವದತಿ ಕಶ್ಚನ. ಆ ಭಗವಂತನನ್ನ ಯಾರಾದರೂ ಕೇವಲ ಸ್ತ್ರೀ ಅಂತ ತಿಳ್ಕೊಂಡಿದ್ರೆ ಅವರು ತಪ್ಪೇ ತಿಳ್ಕೊಂಡಿದ್ದಾರೆ. ಕೇವಲ ಪುರುಷ ಅಂತ ತಿಳ್ಕೊಂಡಿದ್ರೆ ಅವರು ತಪ್ಪೇ. ಸ್ತ್ರೀಯೂ ಹೌದು ಪುರುಷವೂ ಹೌದು ಅಂತ ತಿಳ್ಕೊಂಡಿದ್ರೆ ಅವರು ನಿಜವಾಗ್ತು ಸರಿಯಾಗಿ ತಿಳುವಳಿಕಿದ್ದಾರೆ ಇಟ್ಕೊಂಡವರು ಅಂತ ಅರ್ಥ. ಭಗವಂತನನ್ನ ಪ್ರಮಾಣದ ಆಧಾರವಿಲ್ಲದೆ ಕೇವಲ ಸ್ತ್ರೀ ಅಂತ ಯಾರು ತಿಳ್ಕೊಂಡಿದ್ರೆ ಅವರು ಸರಿಯಲ್ಲ. ಇದಕ್ಕೆಲ್ಲ ಅರ್ಥಗಳಿವೆ. ಮೂಲ ಭಗವಂತನಂದು ಆದಿಶಕ್ತಿ, ಅವನಿಂದಲೇ ಬ್ರಹ್ಮ ವಿಷ್ಣು ಮಹೇಶ್ವರ ಇತ್ಯಾದಿಗಳು ಹುಟ್ಟಿದ್ರು ಅನ್ನುವ ಸಂಗತಿಗಳನ್ನ ಇದರ ಮೂಲಕ ಸೂಚ್ಯವಾಗಿ ನಿರಾಕರಣೆ ಮಾಡ್ತಾರೆ. ಬರೇ ಸ್ತ್ರೀ ಅಂತ ತಿಳ್ಕೋಬೇಡಿ, ಸ್ತ್ರೀ ಅಂತನೂ ತಿಳ್ಕೊಳ್ಳಿ. ಸ್ತ್ರೀಯೂ ಅಲ್ಲದ ಪುರುಷನೂ ಅಲ್ಲದಂಥ ಈತ ಸ್ತ್ರೀಯೂ ಅಲ್ಲ ಪುರುಷನೂ ಅಲ್ಲ ಅಂತ ಹೇಳೋರು ಕೆಲವರು ಇದ್ದಾರೆ. ಲಿಂಗ ಅನ್ನೋದೇನಿದೆ, ಲಿಂಗ ಅನ್ನೋದೆಲ್ಲ ಭೌತಿಕ ದೇಹದಲ್ಲಿ ನಾವಿದ್ದಾಗ ನಮಗೆ ಲಿಂಗ. ಅಭೌತಿಕ ಆ ಪರಮಾತ್ಮನ ದೇಹ ಅಪ್ರಾಕೃತವಾದದ್ದು. ಆ ಪರಮಾತ್ಮನ ಗಂಡ ಅಂತ ಅವ್ರು ಯಾಕೆ ಹೇಳ್ಬೇಕು, ಹೆಣ್ಣಂತ ಅವ್ರು ಯಾಕೆ ಹೇಳ್ಬೇಕು ಅಂತ ಇನ್ನು ಕೆಲವ್ರ ಆಕ್ಷೇಪ. ಅವರು ಅಜ್ಞಾನಿಗಳೇ, ಅವರು ಸರಿಯಾಗಿ ತಿಳ್ಕೊಂಡಿಲ್ಲ ಅದನ್ನ. ಇನ್ನ ಪುರುಷ ಅಂತ ಮಾತ್ರ ತಿಳ್ಕೊಂಡ್ರೆ ಅದು ಸರಿಯಲ್ಲ ಅಲ್ಲ. ಕೆಲವರು ಬೇರೆಯವರು, ಕೆಲವು ಅವೈದಿಕ ಮತದವರು ಮತ್ತು ವೈದಿಕರಾದರೂ ಕೂಡ ಪುರಾಣದ ಸಂಗತಿಗಳನ್ನು ನಂಬದೇ ಇದ್ದವರು, ಅವರೆಲ್ಲ ಭಗವಂತನಿಗೆ ಲಿಂಗವನ್ನು ಹೇಳೋದಿಲ್ಲ ಎಷ್ಟೋ ಜನ. ಯಾಕಂದ್ರೆ ಭಗವಂತ ಪುರುಷ, ಆತನಿಗೆ ಪುಲ್ಲಿಂಗ, ಲಕ್ಷ್ಮೀದೇವಿ ಹೆಣ್ಣು, ಆತನಿಗೆ ಪತ್ನಿ, ಈ ಎಲ್ಲ ಸಂಗತಿಗಳನ್ನ ಪುರಾಣಗಳನ್ನು ಒಪ್ಪದೇ ಇದ್ದವರು ಒಪ್ಪೋದಿಲ್ಲ. ನಮ್ಮಲ್ಲೇ ಕೆಲವರು ಆರ್ಯ ಸಮಾಜದವರು ಇತ್ಯಾದಿಗಳಿದ್ದಾರಲ್ಲ, ಅವರೆಲ್ಲ ವೇದಗಳನ್ನು ಮಾತ್ರ ನೇರವಾಗಿ ಓದ್ತಾರೆ, ಪುರಾಣಗಳಿಗೆ ಬೆಲೆ ಕೊಡೋದಿಲ್ಲ. ಭಾಗವತ, ರಾಮಾಯಣ ಇತ್ಯಾದಿ ಪುರಾಣಗಳಿಗೆ ಅವ್ರು ಬೆಲೆ ಕೊಡೋದಿಲ್ಲ. ಅದಕ್ಕಾಗಿ ಭಗವಂತ ಪುರುಷನೂ ಅಲ್ಲ ಸ್ತ್ರೀನೂ ಅಲ್ಲ ಅಂತ ಅವ್ರು ಹೇಳ್ತಾರೆ. ಮತ್ತು ಅಂಥವ್ರು ಎಷ್ಟೋ ಜನ. ಹಾಗಾಗಿ ಭಗವಂತ ಆತನ ಅವತಾರಗಳು, ಆತ ಅವತಾರದಲ್ಲಿ ಗಂಡಾಗಿ ಬಂದು ಲಕ್ಷ್ಮೀದೇವಿಯನ್ನು ಪತ್ನಿಯನ್ನಾಗಿ ಸ್ವೀಕಾರ ಮಾಡಿದ್ದು, ಮಕ್ಕಳನ್ನ ಹೆತ್ತದ್ದು ಇತ್ಯಾದಿ ಅನೇಕ ವರ್ಣಗಳು. ಮತ್ತು ವೈಕುಂಠ ಲೋಕದಲ್ಲಿ ಮೂಲ ರೂಪದಲ್ಲೇ ಆತ ಇದ್ದಾಗ ಆ ಲಕ್ಷ್ಮೀದೇವಿಯನ್ನು ತನ್ನ ಪತ್ನಿಯನ್ನಾಗಿ ಸ್ವೀಕಾರ ಮಾಡಿಕೊಂಡು ಆ ಸಮುದ್ರ ಮಥನದಲ್ಲಿ ಅವಳನ್ನು ಮದುವೆ ಆದದ್ದು, ಅವಳ ಮೂಲಕ ಈ ಜಗತ್ತನ್ನೆಲ್ಲ ಹುಟ್ಟಿಸಿದ್ದು, ಈ ಎಲ್ಲ ಸಂಗತಿಗಳನ್ನ ಪುರಾಣದಲ್ಲಿ ಬಂಡಿತ ಆಗಿದ್ದನ್ನು ಅವ್ರು ಒಪ್ಪೋದಿಲ್ಲ. ಒಪ್ಪದೇ ಇದ್ದವ್ರು ಎಷ್ಟೋ ಜನ ಇದ್ದಾರೆ. ವೇದಗಳು ಮಾತ್ರ ನಮಗೆ ಸಾಕು ಅಂತ ಹೇಳೋರು ಇದ್ದಾರೆ. ಅವ್ರ ಕಡೆಗೆ ಈ ದೃಷ್ಟಿ. ಭಗವಂತ ಪುರುಷನೂ ಅಲ್ಲ ಸ್ತ್ರೀನೂ ಅಲ್ಲ ಅಂತ ಹೇಳಬೇಡಿ, ಭಗವಂತ ಸ್ತ್ರೀ ಮಾತ್ರ ಅಂತಲೂ ಹೇಳಬೇಡಿ. ಇನ್ನು ಭಗವಂತ ಪುರುಷ ಮಾತ್ರ ಅಂತ ಹೇಳಿದ್ರೆ ಅದು ಸರಿಯಲ್ಲ. ಈ ಯಾವ ದೃಷ್ಟಿಗಳೂ ಸರಿಯಲ್ಲ. ಪುಮಾಂಸಂ ವದನ್ ವದತಿ ಕಷ್ಟನ. ಸ್ತ್ರೀಯೂ ಹೌದು ಪುರುಷವೂ ಹೌದು ಅಂತ ಯಾರು ತಿಳ್ಕೊಂಡಿದ್ರೆ ಅವನು ಮಾತ್ರ ನಿಜವಾದ ಜ್ಞಾನಿ. ಹೀಗೆ ಆ ಉಪನಿಷತ್ತಿನ ವಾಕ್ಯಗಳಲ್ಲೇ ಆ ಭಗವಂತನಿಗೆ ಸ್ತ್ರೀ ರೂಪವೂ ಇದೆ ಪುರುಷ ರೂಪವೂ ಇದೆ ಅಂತ ಬಂದಿದೆ. ಅದೇ ಉಪನಿಷತ್ತು ಏನಿದೆ ಅದರ ಭಾಷ್ಯ ಒಂದು ಹೀಗೆ ಇಲ್ಲಿ ಕಂಡು ಬರ್ತದೆ. ಮಾಧ್ವ ಭಾಷ್ಯ: ಸ್ತ್ರೀರೂಪಶ್ಚೈವ ಪುಂರೂಪೋ ಯಸ್ಮಾನ್ ನಾರಾಯಣ ಸ್ಥಿತಃ ಪುಮಾನ್ ಸ್ತ್ರೀಜೇತಿ ವಾಚ್ಯೋತೋ ವೈಲಕ್ಷಣ್ಯಾನ್ನ ಚೋಚ್ಯತೆ ವಿಷ್ಣೋರ್ನ ಪುಂಸಕಾಕಾರೋ ನೈವಾಸ್ತಿ ಕ್ವಚನ ಪ್ರಭೋಃ ತಥಾ ತ್ವರಾಗ ಕೃಷ್ಟತ್ವಾತ್ ತತ್ಸದ್ದೈರಪಿ ಕಚ್ಯತೆ ಇತಿ ಗಾರುಡೆ. ಗರುಡ ಪುರಾಣದಲ್ಲಿ ಹೀಗಿದೆ ಅಂತ. ಅದೇನು ಗರುಡ ಪುರಾಣದ ಮಾತು ಅಂತಂದ್ರೆ,
ನಾರಾಯಣ ಸ್ತ್ರೀ ರೂಪನಾಗಿಯೂ ಇದ್ದಾನೆ, ಪುರುಷ ರೂಪನಾಗಿಯೂ ಇದ್ದಾನೆ. ಅವನನ್ನು ನೀವು ಪುಮಾನ್ ಅಂತ ಹೇಳ್ಬೋದು, ಸ್ತ್ರೀ ಅಂತಲೂ ಕೂಡ ಹೇಳ್ಬೋದು. ಎರಡೂ ರೂಪಗಳಿರೋದ್ರಿಂದ ಎರಡು ರೂಪಗಳನ್ನು ಹೇಳ್ಬೋದು. ಆದರೆ ಅವನು ನಪುಂಸಕ ಅಂತ ಹೇಳಬಾರ್ದು. ಯಾಕೆಂದ್ರೆ ನಪುಂಸಕ ಅನ್ನುವ ರೂಪ ಅವನಿಗಿಲ್ಲ. ರೂಪ ಇಲ್ಲ, ಆದ್ರಿಂದ ಅವನಿಗೆ ಆ ಥರ ಹೇಳಬಾರ್ದು. ವಿಷ್ಣುವ್ರ ನಪುಂಸಕಾಕಾರ ನೈವ ಅಸ್ತಿ. ವಿಷ್ಣುವಿನಿಗೆ ನಪುಂಸಕಾಕಾರ ಇಲ್ಲ, ಆದ್ರಿಂದ ಅವನು ನಪುಂಸಕಾಕಾರ ಅಂತ ಹೇಳಬಾರ್ದು. ಇಲ್ಲಿ ನೋಡಿ, ಅವನನ್ನು ಪುರುಷ ಅಂತ ಹೇಳ್ಬೋದು, ಸ್ತ್ರೀ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಎರಡು ರೂಪಗಳಿವೆ ಅಂತ ಬಂತು. ಅದು ಅಲ್ಲದೆ ಪುರುಷ ಅಂತ ಹೇಳದೇ ಇದ್ರೂ ತಪ್ಪು, ಪುರುಷ ಅಲ್ಲ ಅಂತ ನೀವು ಒಂದು ಅಂದರೆ ಅದು ತಪ್ಪಲ್ಲ. ಆದ್ರೆ ಗೊತ್ತಿರಬೇಕು, ವೈಲಕ್ಷಣ್ಯಾತ ನಚೋಚ್ಯತೆ. ಈ ಪ್ರಾಕೃತ ಪುರುಷರೆಲ್ಲ ಇದ್ದಾರಲ್ಲ, ಈ ಜಗತ್ತಿನಲ್ಲಿ ಹುಟ್ಟುವಂತ ಪುರುಷರವರೆಲ್ಲ ಇದ್ದಾರಲ್ಲ, ಇವರು ಲೌಕಿಕ ಪುರುಷರು ಅಂತ ಕರ್ಸ್ಕೋತಾರೆ. ಭೌತಿಕ ಪ್ರಾಕೃತ ಪುರುಷರು, ಲೌಕಿಕ ಪುರುಷರು ಅಂತ ಕರ್ಸ್ಕೋತಾರೆ. ಇವರಿಗಿಂತ ವಿಲಕ್ಷಣ ಆದ್ರಿಂದ ಪುರುಷ ಅಲ್ಲ ಅಂತ ಬೇಕಾದ್ರೆ ಹೇಳಿ. ಅದು ಹೇಳುವಾಗ ಆ ಅನುಸಂಧಾನ ಇರಬೇಕು ಅಂತ ಅರ್ಥ. ಒಟ್ಟಾರೆ ಪುರುಷನೇ ಅಲ್ಲ ಅಂತ ಅನ್ಬಾರ್ದು. ಲೌಕಿಕ ಪುರುಷರಿಗಿಂತ ವಿಲಕ್ಷಣ ಅನ್ನೋ ಅರ್ಥದಲ್ಲಿ ಪುರುಷ ಅಲ್ಲ ಅಂದ್ರೆ, ಲೌಕಿಕ ಸ್ತ್ರೀಗಿಂತ ವಿಲಕ್ಷಣ ಅನ್ನೋ ಅರ್ಥದಲ್ಲಿ ಸ್ತ್ರೀ ಅಲ್ಲ ಅಂದಿರಿ. ಆದ್ರೆ ಲೌಕಿಕ ಪುರುಷರಿಗಿಂತ ವಿಲಕ್ಷಣವಾದಂತಹ ಅಪ್ರಾಕೃತವಾದ ಸ್ತ್ರೀ ರೂಪ ಇದೆ, ಅಪ್ರಾಕೃತವಾದ ಪುರುಷ ರೂಪ ಇದೆ. ಆದ್ರಿಂದ ಪುರುಷ ಹೌದೆಂದಿರಿ, ಸ್ತ್ರೀ ಹೌದೆಂದಿರಿ. ವಾಚ್ಯ ಅತಃ ವೈಲಕ್ಷಣ್ಯಾತ್ ನ ಚ ಉಚ್ಯತೆ. ಲೌಕಿಕ ಸ್ತ್ರೀ ಪುರುಷರಂತೆ ಆತ ಅಲ್ಲ, ಆದ್ರಿಂದ ಸ್ತ್ರೀ ಅಲ್ಲ ಅಂದ್ರೆ ಪುರುಷ ಅಲ್ಲ ಅಂದ್ರೆ ಸರಿಯೇ. ವಿಷ್ಣುವಿಗೆ ನಪುಂಸಕಾಕಾರ ಇಲ್ಲವೇ ಇಲ್ಲ. ಆದ್ರೆ ಒಂದು ವೇಳೆ ನಪುಂಸಕ ಅಂತ ಅವನನ್ನು ಯಾರಾದ್ರೂ ಜ್ಞಾನಿಗಳು ಅಂದ್ರೆ ಅದು ತತ್ವ ಅಲ್ಲ ಅನ್ನೋ ಸಂದರ್ಭದಲ್ಲಿ ಗೊತ್ತಿರಬೇಕು. ವಾಸ್ತವಿಕವಾಗಿ ನಪುಂಸಕ ಅಲ್ಲ ಅವನು, ಯಾಕಂದ್ರೆ ನಪುಂಸಕ ರೂಪ ಇಲ್ಲ. ಆದ್ರೆ ನಪುಂಸಕ ಅಂತ ನೀವು ಭಗವಂತನ ಹೇಳಿದ್ರೆ ತಪ್ಪಲ್ಲ, ಹೇಳಬೇಕು ಕೂಡ. ಯಾಕಂದ್ರೆ ಭಗವಂತ ಸರ್ವಶಬ್ದ ವಾಕ್ಯ, ಸರ್ವಶಬ್ದ ವಾಕ್ಯ ಆದ್ರಿಂದ ನಪುಂಸಕ ಷಂಡ ಇತ್ಯಾದಿ ಶಬ್ದಗಳಿಂದ ಕೂಡ ಭಗವಂತ ವಾಕ್ಯನೇ. ಯಾಕೆಂದ್ರೆ ತಥಾಪಿ ಅರಾಗ ಆಕೃಷ್ಟತ್ವ. ನಪುಂಸಕ ಅಂತ ಜಗತ್ತಿನಲ್ಲಿ ಯಾಕೆ ಕರೀತಾರೆ ಒಬ್ಬ ವ್ಯಕ್ತಿಯನ್ನ? ಷಂಡ ಅಂತ ಯಾಕೆ ಕರೀತಾರೆ? ಯಾವ ಸ್ತ್ರೀ ಪುರುಷನ ಬಗ್ಗೆ ಆಕೃಷ್ಟಳಾಗೋದಿಲ್ವೋ, ಅದು ದೇಹ ಸರಿಯಾಗಿ ವಿಕಸಿತ ಆಗಿಲ್ವೋ, ಆ ದೇಹದ ಮೂಲಕವಾಗಿ ಮನಸ್ಸು ಸರಿಯಾಗಿ ಕೆಲಸ ಮಾಡೋದಿಲ್ವೋ, ಯಾವ ಪುರುಷ ಸ್ತ್ರೀ ಕಡೆ ಸಹಜವಾಗಿ ಆಕರ್ಷಣಾಗೋದಿಲ್ವೋ ಅವರನ್ನು ಪುರುಷ ಅಲ್ಲ, ಸ್ತ್ರೀ ಅಲ್ಲ ಅಥವಾ ನಪುಂಸಕ ಅಂತ ಕರೀತಾರೆ. ಇವನು ಕೂಡ ಅರಾಗ ಆಕೃಷ್ಟತ್ವ ಅಂತ ಅನುರಾಗಕ್ಕೆ ಇಲ್ಲ, ಅನುರಾಗವೇ ಬರೋದಿಲ್ಲ ಇವನಿಗೆ. ಯಾವ ಪುರುಷನನ್ನು ಕೂಡ ನೋಡಿಯೂ ಕೂಡ ಇವನಿಗೆ ಅನುರಾಗ ಬರೋದಿಲ್ಲ, ಯಾವ ಸ್ತ್ರೀಯನ್ನು ಕೂಡ ನೋಡಿಯೂ ಇವನಿಗೆ ಅನುರಾಗ ಬರೋದಿಲ್ಲ. 16,108 ಜನ ಸ್ತ್ರೀಯರ ನಡುವೆ ಕುಬ್ಜೆಯ ಜೊತೆಗೆ ಇದ್ರೂ ಕೂಡ, ಆ ಬೃಂದಾವನದಲ್ಲಿ ಲಕ್ಷಾಂತರ ಗೋಪ ಸ್ತ್ರೀಯರ ಜೊತೆಗೆ ಇದ್ರೂ ಕೂಡ ಅರಾಗ ಆಕೃಷ್ಟತ್ವ. ಅವನ ಇಂದ್ರಿಯಗಳಲ್ಲಿ ಶೈಥಿಲ್ಯವೇ ಬರಲಿಲ್ಲ ಅಂತ ಭಾಗವತ ಹೇಳಿದೆ. ಎಂತೆಂಥ ಹಾವಭಾವಗಳನ್ನು, ವಿಲಾಸಗಳನ್ನು ಅವ್ರು ತೋರಿಸಿದ್ರು ಆತನಿಗೆ ಮನಸ್ಸು ಶಿಥಿಲ ಆಗಲಿಲ್ಲ ಅಂತ ಭಾಗವತ ಹೇಳಿತ್ತು. ಆ ಶ್ಲೋಕ ನಮಗೆ ಈಗ ನೆನಪಿಗೆ ಗೊತ್ತಿಲ್ಲ. ಆದ್ರಿಂದ ಆ ರಾಗವೇ ಅವನಿಗಿಲ್ಲ. ಆದ್ರಿಂದ ರಾಗದ ಸೆಳೆತಕ್ಕೆ ಆತ ಒಳಪಟ್ಟವನಲ್ಲ. ಆದ್ರಿಂದ ತತ್ಶಬ್ದ ಇರೋಕೆ ಕಚ್ಚತೆ. ನಪುಂಸಕ ಅಂತ ಹೇಳಲಿಕ್ಕೆ ನೀವು ತೊಂದರೆ ಇಲ್ಲ. ನಪುಂಸಕ ಅಂತ ಹೇಳುವಾಗ ರಾಗ ಆಕರ್ಷಣೆ ಇಲ್ಲದವನೇ ಅಂತ ಅನುಸಂಧಾನ ಇಟ್ಕೊಂಡು ಹೇಳಿದ್ರೆ ತಪ್ಪಲ್ಲ. ನಪುಂಸಕ ರೂಪ ಇದ್ದವನು ಅನ್ನೋ ಅರ್ಥದಲ್ಲಿ ನಪುಂಸಕ ಅಂತ ಹೇಳಬಾರ್ದು. ಅದಕ್ಕಾಗಿ ಸ್ತ್ರೀ ನಪುಂಸಕ ಪುರುಷ ಭೂಸಲಿದ ಅನಲ ಅನಿಲ ಇದರೊಳಗೆ ಒಂದು ತಾನಲ್ಲ ಅಂತ ದಾಸರು ಅದನ್ನ ಹಾಗೆ ಹೇಳಿದರು. ಅದರ ಅರ್ಥಗಳು ಈಗೆಲ್ಲ ವಿಸ್ತಾರವಾಗಿವೆ ಅಂತ ಅದನ್ನು ಗಮನಿಸಬೇಕು. ಈ ಸ್ತ್ರೀ ಪುರುಷ ರೂಪಗಳು ಅಂತೆಲ್ಲ ಬಂತಲ್ಲ, ಇವು ಪರಸ್ಪರ ತಾವೇ ಒಡನಾಡ್ತವೆ ಹೊರತು ಆ ಭಗವಂತನಿಗೆ ಬೇರೆ ಯಾವ ರೂಪವೂ ಕೂಡ ಬೇಕಾಗಿಲ್ಲ ಅಂತ ನಾನು ಹೇಳಿದೆ. ಅದು ಹೀಗೊಂದು ಭಾಷ್ಯದ ವಾಕ್ಯ ಇದೆ ಅಲ್ಲೇ, ಅದೇ ಐತರೇಯ ಉಪನಿಷತ್ತಿನಲ್ಲೇ. ಸ್ತ್ರೀರೂಪಾಣಿ ತು ಸರ್ವಾಣಿ ವಿಷ್ಣುವರ ಅತ್ಯದ್ಭುತಾನಿ ಚ. ಅತ್ಯದ್ಭುತವಾದಂಥ ಸ್ತ್ರೀರೂಪಗಳಿವೆ, ಯಾವುದೋ ಒಂದಲ್ಲ. ಮೋಹಿನಿ ರೂಪ ಒಂದಲ್ಲ, ಭೂಮಿಯಲ್ಲಿರುವಂಥ ಹಳದಿ ರೂಪ ಒಂದಲ್ಲ, ಆಮೇಲೆ ಹೈಗ್ರೀವ್ ರೂಪಿಯಾದಂತಹ ಸ್ತ್ರೀರೂಪ ಒಂದಲ್ಲ, ಅವೆಷ್ಟೋ ರೂಪಗಳಿವೆ. ವಿಷ್ಣುವರ್ ಯಾಂಚ ಪುಂರೂಪಾಣ್ಯಾಸ್ತಿತಾನಿ ಅಚ್ಚ ದಕ್ಷಿಣೆ. ಈ ಭಗವಂತನ ಎಲ್ಲ ಅದ್ಭುತವಾದಂತಹ ಸ್ತ್ರೀರೂಪಗಳು ಅವನ ಎಡಭಾಗದಲ್ಲಿರ್ತವೆ, ಅದ್ಭುತವಾದಂಥ ಎಲ್ಲ ಪುರುಷ ರೂಪಗಳು ಆತನ ಬಲಭಾಗದಲ್ಲಿರ್ತವೆ. ಅವೇ ಕೂಡ್ತವೆ. ತಾನೇ ಅಸ್ಯೇವತು ರೂಪಾಣಿ ಯುಜ್ಯಂತೆ ಅತ್ರ ಪರಸ್ಪರಂ. ಅವೇ ಕೂಡ್ತಾವೆ ಹೊರತು ಆತನಿಗೆ ಬೇರೆ ಯಾವುದು ಬೇಕಾಗಿಲ್ಲ. ಹಿಂದೊಂದು ಕಡೆ ಬಂತು, ಅದನ್ನೇ ಮತ್ತೊಂದು ಕಡೆ ಬಂದದನ್ನು ಹೇಳಿದೆ ಅಷ್ಟೆ. ಹೀಗೆ ಸ್ತ್ರೀ, ನಪುಂಸಕ, ಪುರುಷ, ಭೂ, ಸಲಿಲ, ಅನಲ, ಅನಿಲ, ಗಗನ, ಮನ, ಶಶಿ, ಭಾನು ಇದ್ರೊಳಗೆ ಒಂದೂ ಕೂಡ ತಾನಲ್ಲ. ಪ್ರಕೃತಿಯೊಳಗೆ ಎಲ್ಲಾ ಕಡೆ ಇದ್ದಾನೆ, ಆದ್ರೆ ಪ್ರಕೃತಿ ತಾನಲ್ಲ ಅನ್ನುವಂಥ ಸಂಗತಿಗಳೇನಿವೆ ಅದನ್ನ ಈಗ ಭಾಷ್ಯದ ಮೂಲಕ ತಿಳ್ಕೊಳ್ಬೇಕು.
ಹೀಗೆ ಭಗವಂತನ ವಿಸ್ತಾರವಾದಂಥ ವ್ಯಾಪ್ತಿ ಮತ್ತು ಆತ ಎಲ್ಲ ಕಡೆ ಇದ್ರೂ ಕೂಡ ಅದಕ್ಕಿಂತ ಆತ ಭಿನ್ನ ಅಂತ ಅನಿಸ್ಕೊಳ್ಳೋದು. ಮತ್ತು ಲಕ್ಷ್ಮೀ ದೇವಿಯನ್ನು ಹಿಡಿದು ಯಾರೂ ಆತನಿಗೆ ಬೇಕಾಗಿಲ್ಲ. ನಮ್ಮಂಥ ಭಕ್ತರು ಇವರ ಅವಶ್ಯಕತೆಯೇ ಇಲ್ಲ, ಮತ್ಯಾವ ಗೋಪಸ್ತ್ರೀಯ ಅವಶ್ಯಕತೆಯೂ ಇಲ್ಲ ಆತನ ರಮಣಕ್ಕೆ. ಲಕ್ಷ್ಮೀ ದೇವಿಯ ಅವಶ್ಯಕತೆಯೇ ಇಲ್ಲ ಅಂತಂದ ಮೇಲೆ ಅಲ್ಲೂ ಕೂಡ ತನ್ನ ಸ್ತ್ರೀ ರೂಪದ ಜೊತೆಗೆ ಆತ ರಮಿಸ್ತಾನೆ ಅಂದ ಮೇಲೆ ಆತನ ಲೀಲೆಯನ್ನು ನಾವು ತಿಳ್ಕೊಳ್ಬೇಕು. ಆದರೆ ಸುಲಭವಾಗಿ ನಮಗೆ ಗ್ರಾಹ್ಯ ಆಗೋದಿಲ್ಲ. ಮಾನವರಿಗೆ ಅಳವಡುವುದೇ ವಿಚಾರಿಸಲು ಅಂತ ದಾಸರು ಅದನ್ನು ಹೇಳಿದ್ದಾರೆ ಅನ್ನೋಲ್ಲಿಗೆ ಆ ವ್ಯಾಪ್ತಿ ಸಂಧಿಯ 2ನೇ ಪದ್ಯ ಸಮಾಪ್ತಿಯನ್ನು ಕಂಡಿದೆ. ಅಲ್ಲಿ ಅದರೊಂದಿಗೆ ಇವತ್ತಿನ ಈ ಶ್ರವಣನು ಕೂಡ ಸಮಾಪ್ತಿಯನ್ನು ಕಂಡಿದೆ.